ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಮತ್ತು ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ತಾಯಂದ್ರೆ ರಾತ್ರಿನ ವಿಚಾರ ಮಾಡ್ತಿರ್ತಾರೆ. ಹೀಗಾಗಿ ನಾನು ಏನು ಮಾಡಿದೆ, ಅಕ್ಕಿ, ಶೇಂಗಾ, ಕಡಲೆಬೇಳೆ, ಒಂದೆರಡು ಮೆಣಸಿನ್ಕಾಳು, ಆಮೇಲೆ 2 ಮೆಣಸಿನ್ಕಾಯಿನ ರಾತ್ರಿನ ನೆನೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡೆ. ಇವಾಗ ಒಂದು ಸ್ವಲ್ಪ ಗಜ್ಜರಿನ ಆಮೇಲೆ ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲವನ್ನು ಹೆಚ್ಚಿಕೊಂಡು ರೆಡಿ ಮಾಡ್ಕೊಳತ್ತೀನಿ. ಈ ಹಿಟ್ಟಿಗೆ ಗಜ್ಜರಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲವನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉತ್ತಪ್ಪ ಟೈಪ್ ಆದರೂ ನಾವು ದೋಸೆನ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಹಂಗೆ ರೌಂಡ್ ಶೇಪ್ ಸಣ್ಣ ರೌಂಡ್ ಶೇಪ್ ಮಾಡಿಕೊಂಡು ಮೇಲ್ಗಡೆ ಇದನ್ನು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ಉದುರಿಸ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೂ ಇದು ಟೇಸ್ಟಿಯಾಗಿಯೇ ಇರ್ತೈತಿ. ಮಕ್ಕಳಿಗೇನು ಇಷ್ಟ ಆಗುವಂಥ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ದೋಸೆ ಅಷ್ಟಾದ್ರೆ ಸಾಲಂಗಿಲ್ಲ. ಸೊ ದೋಸೆಗೂ ಏನು ಬೇಕು, ಚಟ್ನಿ ಬೇಕು. ಹೀಗಾಗಿ ನಾನು ಕೊಬ್ಬರಿ ಚಟ್ನಿನ ಮಾಡ್ಕೊಂಡೀನಿ. ಕೊಬ್ಬರಿ ಚಟ್ನಿ ಐತಿ, ಇದನ್ನು ನಾಷ್ಟಾದ ರೆಡಿ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಕೋಬೇಕು. ಮೆಂತ್ಯ ಪಲಾವ್ ಮಾಡಿದ್ರಾಯ್ತು ಅಂಥೇಳಿ ಫಸ್ಟಿಗೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಕ್ಯಾರೆಟು ಎಲ್ಲನೂ ಹೆಚ್ಚಿಕೊಂಡು ಆಮೇಲೆ ಒಗ್ಗರಣೆ ಕೊಡತ್ತೀನಿ. ಮೆಂತ್ಯನ ತೊಳೆದಿಟ್ಕೊಂಡಿದ್ದೆ. ಮೆಂತ್ಯ ತೊಳೆದಿಟ್ಕೊಂಡು ಅದನ್ನು ಸ್ವಲ್ಪ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡೀನಿ. ಇವಾಗ ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮೆಟೊ, ಕ್ಯಾರೆಟು ಎಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾವು ಇನ್ನೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದ್ರೊಳಗೆ ನಾನು ಈ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊರಿ, ಅಂದರೆ ಇದ್ರದ್ದು ಸ್ಮೆಲ್ ಚಲೋ ಬರ್ತೈತಿ. ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಿ. ಅಕ್ಕಿ ತೊಳೆದಿಟ್ಕೊಂಡಿದ್ದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು, ಜಾಸ್ತಿ ಮಸಾಲೆ ಅಂತೂ ಏನು ಹಾಕ್ಕೊಂಡಿಲ್ಲ. ಯಾಕಂದ್ರೆ ನಾವೇನು ಮೆಂತ್ಯ ಪೇಸ್ಟ್ ಮಾಡ್ಕೊಳತ್ತಿದ್ವಲ್ಲ ಅದ್ರೊಳಗೆ ನಾನು ಎಲ್ಲ ಮಸಾಲೆಗಳ್ನೂ ಹಾಕಿ ರುಬ್ಕೊಂಡ್ಬಿಟ್ಟಿರ್ತೀವಿ. ಹೆಚ್ಚಿಗೆ ಮಸಾಲೆ ಯೂಸ್ ಮಾಡೋಕತ್ತಿಲ್ಲ. ಇದಕ್ಕೆ ಹಾಕಿ ಒಂದು 2 ವಿಸಲ್ನ ಮಾಡ್ಕೊಂಬಿಟ್ಟಿವಿ ಅಂತಂದ್ರೆ ನಮ್ದು ಮೆಂತ್ಯ ಪಲಾವು ರೆಡಿ ಆಗ್ತೈತಿ. ಒಂದು 2 ವಿಸಲ್ ಕೂಗಿಸಿದ್ರೆ ಪಲಾವು ಮೆತ್ತಗಾಗ್ತೈತಿ. ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳಿಗೆ ತಿನ್ಲಿಕ್ಕೆ ಮೆತ್ತಗೂ ಇರ್ತೈತಿ. ಒಂದು ವಿಸಲ್ ಕೂಗಿಸಿದ್ರೆ ಅದು ಉದುರಾಗಿ ಮಕ್ಕಳು ಕರೆಕ್ಟಾಗಿ ಊಟ ಮಾಡ್ಕೊಂಡು ಬರೋಂಗಿಲ್ಲ. ಹಾಗಾಗಿ ಒಂದು 2 ವಿಸಲ್ ಮಾಡ್ಕೊಳತ್ತೀನಿ. ಸೊ ಈಗ ಟಿಫಿನಿಗೂ ದೋಸೆ ಆಯಿತು, ದೋಸೆ ಚಟ್ನಿ ಮತ್ತು ಮಧ್ಯಾಹ್ನಕ್ಕೆ ಮೆಂತ್ಯ ಪಲಾವ್ ಆಯಿತು. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.